ನಮಸ್ಕಾರ. ನಮ್ಮ ನಂಬಿಕೆಯ ವಿಶೇಷ ಕಾರ್ಯಕ್ರಮ ಅತಿಥಿ ದೇವೋಭವ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶ್ವೇತಾ ದಾವಣಗೆರೆ. ವೀಕ್ಷಕರೇ, ಇವತ್ತಿನ ವಿಚಾರ ಬಂದು ಮಾಟ ಮಂತ್ರ. ಈ ಒಂದು ವಿಷಯದ ಕುರಿತಾಗಿ ಸಾಕಷ್ಟು ಜನರಲ್ಲಿ ಭಯ ಇದೆ, ಗೊಂದಲ ಇದೆ. ಜೊತೆಗೆ ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಇದಕ್ಕೆ ಪರಿಹಾರ ಹೆಂಗ್ ಕಂಡ್ಕೋಬೇಕು. ಸಾಕಷ್ಟು ದೇವಸ್ಥಾನಗಳಿಗೆ ಸುತ್ತುತ್ತೀವಿ, ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿಸ್ತೀವಿ, ಹೋಮ ಹವನಗಳನ್ನು ಕೂಡ ಮಾಡಿಸ್ತೀವಿ. ಎಲ್ಲೆಲ್ಲಿ ಹೇಳ್ತಾರೋ, ಯಾವ್ಯಾವ ತೀರ್ಥ ಕ್ಷೇತ್ರಗಳಿಗೆ ಹೇಳ್ತಾರೋ ಎಲ್ಲಾ ಕಡೆ ಹೋಗ್ಬರ್ತೀವಿ. ಆದ್ರೂ ಕೂಡ ಮನೆಯಲ್ಲಿ ಸಮಸ್ಯೆ ಕಿಂಚಿತ್ತು ಕಡಿಮೆ ಆಗಿರಲ್ಲ. ಹಾಗಿದ್ರೆ ರೇಖಿ ಮತ್ತೆ ಹಿಪ್ನೋಟಿಸಂ ಮಾಡೋದ್ರ ಮೂಲಕ ಇದರಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಹೇಗ್ ಕಂಡ್ಕೋಬಹುದು, ಇದು ನಿಜಾನ? ಇದೆಲ್ಲದರ ಕುರಿತಾಗಿ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇಂದು ಕೂಡ ನಮ್ ಜೊತೆಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಆಫ್ ಹಿಪ್ನೋಟಿಸಂ ಆಗಿರುವಂತಹ ಡಾಕ್ಟರ್ ವಿ ಭರಣಿ ರಾಜ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ನಮಸ್ಕಾರ ಮೇಡಮ್. ಮೇಡಮ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮದ ಮೂಲಕ ತುಂಬಾ ಜನ ಎಜುಕೇಟ್ ಕೂಡ ಆಗ್ತಾ ಇದ್ದಾರೆ. ಜೊತೆಗೆ ರೇಖಿ ಮತ್ತೆ ಹಿಪ್ನೋಟಿಸಂ ಇದೆರಡರ ಬಗ್ಗೆ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ. ಧನ್ಯವಾದ ಮೇಡಮ್ ನಿಮ್ಗೆ ಅದಕ್ಕೆ. ಇನ್ನು ಇವತ್ತಿನ ವಿಷಯ ಬಂದು ಮಾಟ ಮಂತ್ರ. ಈ ಒಂದು ಪದ ಕೇಳಿದ್ರೆ ಸಾಕು ಕೆಲವರು ಭಯ ಬೀಳ್ತಾರೆ, ಕೆಲವರು ನಿದ್ದೆಯಲ್ಲೂ ಕೂಡ ಹಿಂಗಾಗ್ಬಿಡ್ತಾ, ಹೀಗ್ ಮಾಡ್ಬಿಟ್ರ ಅನ್ನುವಂತ ಸಮಸ್ಯೆಯಲ್ಲೇ ಮುಳುಗೋಗಿರ್ತಾರೆ. ಏನ್ ಹೇಳ್ತೇವೆ? ಖಂಡಿತ ಮಾಟ ಮಂತ್ರ ಇದೆ ಮೇಡಮ್. ನಾನು ಹೇಳಿದ್ನಲ್ವಾ, ಇದು ವೇದಗಳ ಕಾಲದಲ್ಲಿನೇ ಅಥರ್ಣವ ವೇದ ಅಂತ ಇದೊಂದು ವೇದಾನೇ ಇದೆ. ಅದೇ ಒಂದು ಸಬ್ಜೆಕ್ಟೇ ಇದೆ. ಅದು ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ದೇಹದ ಸಿಸ್ಟಮ್ ಅನ್ನ ಹಾಳು ಮಾಡುವಂಥದ್ದು. ಈಗ ನಮ್ಮ ದೇಹ, ನಾನು ಆಗ್ಲಿಂದ ಹೇಳ್ತಾನೆ ಇದೀನಿ, ಒಂದು ಪಾಸಿಟಿವ್ನೆಸ್ ಅನ್ನೋದು ನಮ್ಮ ಚಕ್ರಗಳು ನಮ್ಗೆ ಕೊಡ್ತಾ ಇರುತ್ತೆ. ನಮ್ಮ ದೇಹ ಒಂದು ಸಿಸ್ಟಮ್ ಅಲ್ಲಿ ಇರುತ್ತೆ. ನಾವೊಂದು ಪೂಜೆ ಮಾಡ್ತಾ ಇದೀವಿ ಅಥವಾ ಏನೋ ನಾವ್ ಇದೀವಿ. ಈ ಒಂದು ಮಾಟ ಮಂತ್ರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಡೈರೆಕ್ಟ್ ಆಗಿ ಬಂದು ನಮ್ಮ ಚಕ್ರಗಳಲ್ಲಿ ಬಂದು ಕುತ್ಕೊಳ್ಳುತ್ತೆ. ಚಕ್ರಗಳಲ್ಲಿ ಬಂದು ಕುತ್ಕೊಂಡಾಗ ಆ ಚಕ್ರಗಳನ್ನೆಲ್ಲ ಅದು ಬ್ಲಾಕ್ ಮಾಡಕ್ಕೆ ಶುರು ಮಾಡುತ್ತೆ. ಯಾವಾಗ ಚಕ್ರಗಳನ್ನ ಬ್ಲಾಕ್ ಮಾಡುತ್ತೋ, ನಾನು ಆಗ್ಲೇ ಹೇಳಿದೆ, ಒಂದೊಂದು ಚಕ್ರ ಒಂದೊಂದು ಕೆಲಸವನ್ನ ಮಾಡ್ತಾ ಇರುತ್ತೆ. ಒಂದು ದೈಹಿಕವಾಗಿ, ಒಂದು ಮಾನಸಿಕವಾಗಿ, ಒಂದು ಆಧ್ಯಾತ್ಮಿಕವಾಗಿ, ಎಲ್ಲಾ ತರದಲ್ಲೂ ಒಂದೊಂದು ಚಕ್ರ ಒಂದೊಂದು ಕೆಲಸವನ್ನ ಮಾಡ್ತಾ ಇರುತ್ತೆ. ಯಾವಾಗ ಈ ಮಾಟ ಮಂತ್ರ ಅನ್ನೋದು ಮಾಡಿ ನಮ್ಮ ದೇಹದ ಒಂದು ಸಿಸ್ಟಮ್ ಅನ್ನ ಹಾಳು ಮಾಡ್ತಾರೋ, ಹಾಗೇನಾಗುತ್ತೆ, ಎಲ್ಲಾ ತರದ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಅದು ಆರೋಗ್ಯವಾಗಿರ್ಬೋದು, ಆರೋಗ್ಯದಲ್ಲಿ ಅನೇಕ ಕಾಯಿಲೆಗಳು ಬರೋದು, ಇವಾಗಿರೋ ಕಾಯಿಲೆಗೆ ಟ್ರೀಟ್ಮೆಂಟ್ ತಗೊಂಡು ನಾಳೆ ಇನ್ನೊಂದು ಕಾಯಿಲೆ ಬರೋದು, ನಾಳೆ ಒಂಥರ ಟ್ರೀಟ್ಮೆಂಟ್ ತಗೊಂಡ್ರೆ ನಾಳೆ ಇನ್ನೊಂಥರ ಕಾಯಿಲೆ ಬರೋದು, ಹೇಳಕ್ಕೆ ಆಗೋದಿಲ್ಲ. ಇವತ್ತಿರೋ ಕಾಯಿಲೆ ನಾಳೆ ಇಲ್ಲ, ನಾಳೆ ಇರೋ ಕಾಯಿಲೆ ನಾಳಿದ್ದಿಲ್ಲ. ಎಕ್ಸ್ರೇ ಮಾಡಿದ್ರೆ ನಾರ್ಮಲ್ ಇರುತ್ತೆ, ನಾವು ಏನಾದ್ರು ಸ್ಕ್ಯಾನಿಂಗ್ ಮಾಡಿದ್ರೆ ನಾರ್ಮಲ್ ಇರುತ್ತೆ, ಬಟ್ ಕಾಯಿಲೆ ಬರ್ತಾನೆ ಇರುತ್ತೆ. ಟ್ರೀಟ್ಮೆಂಟ್ ತಗೊಂಡ್ರು ಕ್ಲಿಯರ್ ಆಗ್ತಾ ಇರೋದಿಲ್ಲ. ಅದು ನಾವು ಆರೋಗ್ಯ ಅಂತ ನೋಡಿದಾಗ ಈ ರೀತಿ ಇರುತ್ತೆ. ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಅಂತ ನೋಡಿದಾಗ ಯಾವ ಕೆಲಸನೂ ಸೆಟ್ ಆಗಲ್ಲ, ಯಾವ ಬಿಸ್ನೆಸ್ ಮಾಡಿದ್ರು ಹಾಳಾಗೋದು. ಎಷ್ಟೇ ಕಷ್ಟಪಟ್ಟು ಬಿಸ್ನೆಸ್ ಮಾಡಿದ್ರು ಒಬ್ರದ್ದು ಚೆನ್ನಾಗ್ ಆಗ್ತಾ ಇರುತ್ತೆ, ನಮ್ದು ಆಗ್ತಾ ಇಲ್ಲ. ನಮ್ ಟೈಮ್ ಎಲ್ಲ ಬ್ಯಾಡ್ ಆಗೋದು. ಯಾಕೆ ನಮ್ ಟೈಮ್ ಎಲ್ಲ ಬ್ಯಾಡ್ ಆಗುತ್ತೆ ಅಂದ್ರೆ, ಒಂದೊಂದು ಚಕ್ರಕ್ಕೂ ಒಬ್ಬ ಗ್ರಹ ಅಧಿಪತಿ ಇರ್ತಾನೆ. ಆ ಚಕ್ರಗಳು ವೇರಿಯೇಷನ್ಸ್ ಚೇಂಜ್ ಆಗ್ಬಿಡುತ್ತೆ. ಪಾಸಿಟಿವ್ ಆಗಿ ಕೊಡುವಂತ ಗ್ರಹ ಸಹ ಅವಾಗ ಏನಾಗುತ್ತೆ, ಮಾಟ ಮಂತ್ರ ಶಕ್ತಿ ಬಾಡಿಲಿ ಇದ್ದಾಗ ಅದು ನೆಗೆಟಿವ್ ಆಗಿನೇ ಏನಾಗುತ್ತೆ, ನಮ್ಗೆ ಇದಾಗಕ್ಕೆ ಶುರುವಾಗುತ್ತೆ. ಕಾಯಿಲೆ ಅಂತ ಬಂದಾಗ ಈಗ ನಮ್ಗೆ ಯಾವ್ದೋ ಒಂದು ಜಸ್ಟ್ ತಲೆನೋವಾಗ ಬರ್ತಾ ಇರುತ್ತೆ, ಒಂದ್ ಟ್ಯಾಬ್ಲೆಟ್ ತಗೊಳ್ತೀವಿ, ಕ್ಲಿಯರ್ ಆಗ್ತಾ ಇರುತ್ತೆ. ಬಟ್ ಮಾಟ ಮಂತ್ರ ಇದ್ದಾಗ ಅದೇ ತಲೆನೋವು 100ರಷ್ಟಕ್ಕೆ ಹೋಗುತ್ತೆ. ಆಗ ತಲೆಯಲ್ಲಿ ಏನೋ ನರ ಏನಾಗೋಗಿದೆ ಅನ್ನೋದು, ಇಲ್ಲ ಬ್ರೈನಲ್ಲಿ ಯಾವ್ದೋ ಒಂದು ನರ ಕ್ಲಾಟ್ ಆಗಿದೆ ಅಂತಾನೋ, ಅಥವಾ ಇದಕ್ಕೆ ಯಾವ್ದೋ ಒಂದು ಹೊಸ ಹೆಸರು ಏನೋ ಒಂದಾಗಿ ನಾವು ಟ್ರೀಟ್ಮೆಂಟ್ ಸಹ ಲಾಂಗ್ ಟೈಮ್ ತಗೊಳ್ಳೋ ಅಂತ ಸಂದರ್ಭ ಬರುತ್ತೆ. ಈಗ ಇನ್ನ ಒಂದ್ ರೀತಿ ಈಗೇನೋ ಒಂದು ಚಿಕ್ಕ ತಪ್ಪು ಮಾಡಿದ್ವಿ, ಈಗ ನಮ್ ಬಾಸ್ ಏನೋ ಒಂದ್ 2 ಮಾತು, ಮಾಮೂಲಿ ಆದ್ರೆ ಒಂದ್ 2 ಮಾತು ಅಂದು ಬಿಟ್ಬಿಡ್ತಾರೆ. ಈ ತರ ಮಾಟ ಮಂತ್ರ ಆಗಿ ನಮ್ ಟೈಮ್ ಬೇಡಾದಾಗ ಏನಾಗುತ್ತೆ, ಅದೇ ಒಂದು ತಪ್ಪು ಹೈಯರ್ ಸ್ಟೇಜ್ ಹೋಗುತ್ತೆ. ಕೆಲಸದಿಂದ ತೆಗೆದಾಕೋದು, ಇಲ್ಲ ಬಾಯಿಗೆ ಬಂದಂಗ್ ಬೈಯೋದು, ಇಲ್ಲ ಅದೇ ಮ್ಯಾಟ್ರು ತುಂಬಾ 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 ಸೀರಿಯಸ್ ಆಗೋದು, ಈ ತರ ಸಮಸ್ಯೆ ಜಾಸ್ತಿ ಆಗ್ತಾ ಬರುತ್ತೆ. ಈ ನಮ್ಮ ಮನೇಲಿ ಅಂತ ಬಂದಾಗ ಗಂಡ ಹೆಂಡತಿ ಒಂದ್ ಮಾತು ಅನ್ಕೊಂತಾರೆ, ಮತ್ತೆ ಮರ್ತೋಗ್ತಾರೆ. ಬಟ್ ಮಾಟ ಮಂತ್ರದಾಗ ಅದು ಮರೆಯೋ ಚಾನ್ಸೇ ಇರೋದಿಲ್ಲ. ಒಂದ್ ಮಾತಂದ್ರೆ ಅವ್ರು 4 ಮಾತು ಅನ್ನೋದು, ಅವ್ರು 4 10 ಅನ್ನೋದು, ಅದರಲ್ಲೂ ಸಹ ಹೈಯರ್ ಸ್ಟೇಜ್ ಹೊಟ್ಟೋಗುತ್ತೆ. ಅಂದ್ರೆ ಟೋಟಲಿ ಬ್ಲಾಕ್ ಮ್ಯಾಜಿಕ್ ನಮ್ಮ ಬಾಡಿಯಲ್ಲಿ ಇದ್ದಾಗ ಏನಾಗುತ್ತೆ, ಸಣ್ಣ ₹1 ಅಷ್ಟಿರೋ ಪ್ರಾಬ್ಲಮ್ ₹100 ಅದು ತಗೊಂಡು ಹೋಗುತ್ತೆ. ಸೊ ಮನಸ್ಸಿಗಾಗಿರ್ಬೋದು ಅಥವಾ ಮನೆಗಾಗಿರ್ಬೋದು ಮಾಟ ಮಂತ್ರ ಮಾಡಿದ್ದಾರೆ ಅನ್ನುವಂತ ಪ್ರಯೋಗಗಳು ಈ ರೀತಿ ಆಗಿರುತ್ತೆ. ಆ ರೀತಿ ಆಗಿರುತ್ತೆ. ಅದನ್ನ ಕಂಡುಹಿಡಿಯೋದು ಹೇಗೆ ಅಂತಾನು ಒಂದು ಕ್ವಶನ್ ಕೇಳಿದ್ರೆ ಆಗ್ಲೇ. ಈ ಕಂಡುಹಿಡಿಯೋದು ಹೇಗೆ ಅಂತಂದ್ರೆ ಇದೇ ರೀತಿ. ಈಗ ಮುಖ್ಯವಾಗಿ ಒಂದು ವ್ಯಕ್ತಿ ಏನಾಗ್ತಾ ಇರ್ತಾನೆ ಅಂದ್ರೆ
ದಿನದಿಂದ ದಿನಕ್ಕೆ ಆರೋಗ್ಯದಲ್ಲಿ ಹಾಳಾಗಿ ಹೋಗ್ತಾ ಇರ್ತಾನೆ, ಮಾಡೋ ಕೆಲಸದಲ್ಲಿ ಲಾಸ್ ಆಗಿ ಹೋಗ್ತಾ ಇರ್ತಾನೆ, ಅವನ್ ಏನ್ ಮಾಡಿದ್ರು ಉದ್ಧಾರ ಆಗ್ತಾ ಇರೋದಿಲ್ಲ ಪಾಪ. ಮತ್ತೆ ಕಾಯಿಲೆಗಳು ಹಿಂದಿಂದನೇ ಬರ್ತಾ ಇರತ್ತೆ. ಇದ್ರಲ್ಲಿ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ, ಓ ನನ್ಗೇನು ಆಗ್ತಾ ಇದೆ, ಅದಕ್ಕೆ ನಾನು ಏನ್ ಮಾಡಿದ್ರು ಆಗ್ತಾ ಇಲ್ಲ, ನಾನು ಏನ್ ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ. ತನಕ್ ತಾನು, ಯಾಕೆಂದ್ರೆ ನಮ್ಗೂ ಒಂದು ಸೆನ್ಸ್ ಅಂತ ಇರುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಗೆ ಹೇಳ್ತಾ ಇರುತ್ತೆ, ನಿನ್ಗೇನು ಆಗಿದೆ ನೋಡು, ನನ್ನ ಸಿಸ್ಟಮ್ ಈ ತರ ಹಾಳಾಗ್ತಾ ಇದೆ, ಏನೋ ಒಂದ್ ಮಾಡ್ಕೊ ಅಂತ. ಅದು ನಮ್ಗೊಂದು ಮೈಂಡ್ ನಮ್ಗೆ ಹೇಳ್ತಾ, ನಮ್ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಗೆ ಹೇಳ್ತಾ ಹೋಗ್ತಾ ಇರತ್ತೆ, ಸಜೆಷನ್ ಕೊಡ್ತಾ ಹೋಗ್ತಾ ಇರತ್ತೆ. ಮನೆಗೆ ಮಾಟ ಮಂತ್ರ ಆಗಿದೆ ಅಂತ ಇಟ್ಕೊಳ್ಳಿ, ಮನೇಲಿ ಏನಾಗುತ್ತೆ, ಮಾಡಿರೋ ಅಡ್ಗೆ ಕೆಟ್ಟೋಗೋದು, ಅಂದ್ರೆ ಬೇಗ ಅಳಸೋಗೋದು, ಇಲ್ಲ ಎಷ್ಟೇ ರುಚಿಯಾಗಿ ಅಡ್ಗೆ ಮಾಡಿದ್ರು ಸಹ ಆ ಅಡ್ಗೆ ಏನಾಗುತ್ತೆ, ಟೇಸ್ಟ್ ಇರೋದಿಲ್ಲ, ಅದಕ್ಕೊಂದಷ್ಟು ಜಗಳ. ಇಲ್ಲ ಒಂದ್ ವಸ್ತು ನಾವ್ ಇಲ್ಲಿ ಇಟ್ಟಿರ್ತೀವಿ, ಮತ್ತೆ ಹೋಗಿ ಹುಡುಕಿದ್ರೆ ಆ ವಸ್ತು ಸಿಗೋದೇ ಇಲ್ಲ, ಅದಕ್ಕೊಂದು ಜಗಳ. ಇಲ್ಲ ಮನೇಲಿ ಯಾರೋ ಚೆನ್ನಾಗಿ ಓದಿರ್ತಾರೆ, ಅವ್ರಿಗೊಂದ್ ಕಡೆ ಸೀಟ್ ಸಿಗ್ತಾ ಇಲ್ಲ, ಅಥವಾ ಒಂದು ಕೆಲಸ ಸಿಗ್ತಾ ಇಲ್ಲ, ಇಲ್ಲ ಒಂದು ಮನೇಲಿ ಮಗು ಇದೆ, ಅದಕ್ಕೆ ಮದ್ವೆ ಸೆಟ್ ಆಗ್ತಾ ಇಲ್ಲ, ಇಲ್ಲ ನಾವ್ ಜೀವನದಲ್ಲಿ ಏನೋ ಒಂದು ತಗೋಬೇಕು ಅನ್ಕೊಂತೀವಿ, ನಾವೇನ್ ಮಾಡೋದು ತಗೊಳಕ್ ಆಗ್ತಾ ಇಲ್ಲ, ಅಥವಾ ಮನೇಲಿ ಯಾವಾಗೂ ದುರ್ವಾಸನೆ, ಎಷ್ಟೇ ಮನೆ ಚೆನ್ನಾಗಿ ಕ್ಲೀನ್ ಮಾಡಿದ್ರು ದುರ್ವಾಸನೆ ಹೊಡೆಯುವಂಥದ್ದು, ಮನೇಲಿ ನಿಷ್ಠೆಯಿಂದ ಕುತ್ಕೊಂಡು ಪೂಜೆ ಮಾಡಕ್ಕೆ ಆಗದೆ ಇರೋಂಥದ್ದು, ದೇವಸ್ಥಾನಗಳಿಗೆ ಹೋಗಕ್ಕೆ ಆಗದೆ ಇರುವಂತಹದ್ದು, ಈ ಎಲ್ಲಾ ಲಕ್ಷಣಗಳು ಮಾಟ ಮಂತ್ರದ ಲಕ್ಷಣಗಳಾಗಿರುತ್ತೆ. ಇನ್ನು ಕೆಲವೊಂದು ನಾವು ನೋಡ್ಬೋದು, ಕೇಳಿದ್ವಿ ಮನೆಯಲ್ಲಿ ಫಿಶ್ ಟ್ಯಾಂಕ್ ಅನ್ನುವಂಥದ್ದು, ಫಿಶ್ ಗಳು ಕೂಡ ಸತ್ತಿರೋದು, ಅದೇ ಸಾಕು ಪ್ರಾಣಿಗಳು ಸಾಯುವಂಥದ್ದು. ಯಾಕೆಂದ್ರೆ ಸಾಕು ಪ್ರಾಣಿಗಳು ಏನ್ ಮಾಡ್ತವೆ ಅಂದ್ರೆ, ಬರುವಂತಹ ಮಾಟ ಮಂತ್ರದ ಎನರ್ಜಿಯನ್ನ ಅದಕ್ಕೆ ಹೀರ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಅಬ್ಸರ್ವೇಷನ್ ಕೆಪಾಸಿಟಿ. ಈಗ ನೋಡಿ, ನಾವು ಮನೇಲಿ ಎಲ್ಲಾ ಕಡೆ ಮೂಲೆ ಮೂಲೆಯಲ್ಲಿ ನಾವು ಉಪ್ಪನ್ನ, ಕಲ್ಲುಪ್ಪನ್ನ ಇಟ್ಟಾಗ ನೆಗೆಟಿವ್ಸ್ ಅನ್ನ ಅದು ಅಬ್ಸರ್ವ್ ಮಾಡ್ಕೊಂತ ಇರುತ್ತೆ. ಫಿಶ್ ಅಂತೂ ಬೇಗ ಅಬ್ಸರ್ವ್ ಮಾಡ್ಕೊಡುತ್ತೆ. ಆ ನಾಯಿ ಏನ್ ಮಾಡುತ್ತೆ, ಆ ಎನರ್ಜಿಯನ್ನ ಫುಲ್ ತುಂಬಿಸ್ಕೊಳ್ಳೋರ್ಗು ನಾಯಿ ಸಾಯೋದಿಲ್ಲ, ಫಿಶ್ ಆಗಲ್ಲ. ನೆಗೆಟಿವ್ಸ್ ಬಂತ ಆದ ತಕ್ಷಣ ಸತ್ತೋಗುತ್ತೆ. ಬಟ್ ಇದು ಆಗಲ್ಲ, ನಾಯಿ ಆಗಲ್ಲ. ನಾಯಿ ಹೇಳ್ಬೇಕಂದ್ರೆ ಪ್ರತಿ ಮನೆಯಲ್ಲೂ ನಾಯಿನ್ ಸಾಕ್ತದೆ. ಯಾಕೆ ಅಂದ್ರೆ ನಾಯಿ ಏನ್ ಮಾಡುತ್ತೆ ಅಂದ್ರೆ, ಬರೋದನ್ನೆಲ್ಲ ಹೀರ್ಕೊಳ್ತಾನೆ ಇರುತ್ತೆ, ಹೀರ್ಕೊಂಡು ಪಾಪ ಅದೇ ಒಂದಿನ ನಮ್ಗೋಸ್ಕರ ಅದೇ ಒಂದಿನ ಸತ್ತೋಗುತ್ತೆ. ಬೆಕ್ಕು ಅಷ್ಟೇ, ತುಂಬಾ ಅಬ್ಸರ್ವ್ ಮಾಡ್ಕೊಳುತ್ತೆ, ಅಬ್ಸರ್ವ್ ಮಾಡ್ಕೊಂಡು ಸಾಯುತ್ತದು. ಈ ರೀತಿ ಸಾಕು ಪ್ರಾಣಿಗಳು. ಮತ್ತೆ ಮನೇಲಿ ಹಸು ಇದ್ರೆ ಅದು ಅಷ್ಟೇ, ಹೀರ್ಕೊಂಡು ಬೇಗ ಸಾಯುತ್ತೆ. ಈ ತರ ಸಮಸ್ಯೆಗಳು, ಪ್ರಾಣಿಗಳು ಈ ತರ ಸಾಯಕ್ಕೆಲ್ಲ ಶುರುವಾಗುತ್ತೆ. ಆವಾಗ ಎಂತವ್ರಿಗೂ ಅರ್ಥ ಆಗತ್ತೆ, ನಮ್ಮ ಸಿಕ್ಸ್ ಸೆನ್ಸ್ ಹೇಳುತ್ತೆ, ಏನೋ ಆಗಿದೆ ನೋಡು, ಫಸ್ಟ್ ಕ್ಲಿಯರ್ ಮಾಡ್ಕೊಂತ. ನಮ್ಮ ಆತ್ಮ ಏನು ಸುಮ್ಮನೆ ಇರೋದಿಲ್ಲ, ಅದು ನಮ್ಗೆ ಹೇಳ್ತಾನೆ ಇರುತ್ತೆ, ಏನೋ ಆಗಿದೆ ನೋಡು ಅಂತ ಹೇಳ್ತಾ ಇರುತ್ತೆ. ಆ ಟೈಮಲ್ಲಿ ತಕ್ಷಣ ಎಚ್ಚೆತ್ಕೊಂಡ್ರೆ ಸಮಸ್ಯೆಯಿಂದ 100% ಹೊರಗಡೆ ಬರ್ಬೋದು. ಇನ್ನೊಂದು ಹೇಳ್ತಾರೆ, ಅಂದ್ರೆ ಪೂರ್ವಿಕರ ಕರ್ಮ ಏನಾದ್ರು ಇತ್ತಂದ್ರೆ ಅದು ಕೂಡ ಇದ್ರ ಜೊತೆಗೆ ಬಂದಿರುತ್ತೆ, ಅದು ಕೂಡ ಕಾರಣ ಆಗುತ್ತೆ ಅಂತ ಹೇಳಿ. ಖಂಡಿತ ಒಂದು ಮನುಷ್ಯನ ಪಾಪ ಕರ್ಮಗಳು ಅನ್ನೋದು ಖಂಡಿತವಾಗ್ಲೂ ಈ ಜನ್ಮಕ್ಕೆ ಅದು ಬಂದೇ ಬರುತ್ತೆ. ಯಾರು ನಾವು ಮಾಡುವಂತ ಪಾಪ ಕರ್ಮಗಳನ್ನ ಯಾರು ನೋಡಿಲ್ಲ ಅಂದ್ರೆ ಪಂಚಭೂತಗಳಂತೂ ನೋಡಿರ್ತವೆ. ಯಾಕಂದ್ರೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರುಗಳಂದ್ರೆ ಪಂಚಭೂತಗಳು. ಆ ಸಾಕ್ಷಿನೇ ಸಾಕು. ಯಾರು ನೋಡಿಲ್ಲ ಬಿಡು, ಇವತ್ತು ನಾನು ಸಾಯಿಸಾಕ್ಬಿಟ್ಟೆ ಬಿಡು ಅಂದ್ರೂ ಸಹ ಪಂಚಭೂತಗಳಂತೂ ನೋಡಿರುತ್ತೆ. ಕರ್ಮ ಯಾವತ್ತು ಯಾರನ್ನ ಸುಮ್ಮನೆ ಬಿಡೋದಿಲ್ಲ. ಅದು ಆ ಜನ್ಮ ಅಲ್ಲ ಅಂದ್ರೂ ಬರೋ ಜನ್ಮದಲ್ಲಾದ್ರೂ ಸೇಡು ತೀರಿಸ್ಕೊಳ್ಳುತ್ತೆ. ಅದಕ್ಕೆ ತಕ್ಕನಾದ ಪ್ರಾಯಶ್ಚಿತ್ತವನ್ನ ನಾವು ಯಾವುದೇ ಜನ್ಮದಲ್ಲೇ ಆಗ್ಲಿ ಅದಕ್ಕೆ ನಾವು ಪಡ್ಲೇಬೇಕಾಗುತ್ತೆ. ಓಕೆ, ಇನ್ನು ರೇಖಿ ಮತ್ತೆ ಹಿಪ್ನೋಟಿಸಂ ಮೂಲಕ ಈ ಮಾಟ ಮಂತ್ರನ ಹೇಗೆ ಸರಿ ಮಾಡಬಹುದು ಅಂತ ಹೇಳಿ. ನಾವು ರೇಖಿಯಲ್ಲಿ ಅನ್ನೋದಕ್ಕಿಂತ ಮೊದಲು ಹಿಪ್ನಾಟೈಸ್ಗೆ ನಾವು ಹೋಗ್ಬೇಕಾಗುತ್ತೆ. ಹಿಪ್ನಾಟೈಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಅದಕ್ಕೆ ಕರ್ಮ ಕ್ಲೆನ್ಸಿಂಗ್ ಅಂತಾನೆ ಒಂದು ಟೆಕ್ನಿಕ್ ಬರುತ್ತೆ. ಆ ಕರ್ಮ ಕ್ಲೆನ್ಸಿಂಗ್ ಅನ್ನೋ ಟೆಕ್ನಿಕ್ ಅನ್ನ ನಾವು ಯೂಸ್ ಮಾಡ್ತೀವಿ. ಹಿಪ್ನಾಟೈಸ್ ಅಲ್ಲಿ ಅನೇಕ ಬಗೆಗಳಿದೆ. ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಹಿಪ್ನಾಟೈಸ್ ಬಗ್ಗೆ ಮಾತಾಡ್ಬೇಕಂದ್ರೆ 15 ಎಪಿಸೋಡ್ಸ್ ಆದ್ರೂ ಸಾಕಾಗೋದಿಲ್ಲ, ಅಷ್ಟಿದೆ. ಅದಲ್ಲಿ ಕರ್ಮ ಕ್ಲೆನ್ಸಿಂಗ್, ಕರ್ಮ ಹೀಲಿಂಗ್ ಅಂತ ಬರುತ್ತೆ. ಅದಕ್ಕೆ ನಾವು ಬೇರೆ ತರವಾದ ರೇಖಿಯನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಅದೇ ನಾವು ಕರ್ಣ ರೇಖಿಯಲ್ಲಿ ಅದಕ್ಕೆ ಅಂತಾನೆ ಬರುತ್ತೆ, ಕರ್ಮ ಹೀಲಿಂಗ್ ಅಂತಾನೆ ಕೆಲವು ಸಿಂಬಲ್ಸ್ ಬರುತ್ತೆ. ಆ ಕರ್ಮ ಹೀಲಿಂಗ್ಸ್ ಸಿಂಬಲ್ಸ್ ಅನ್ನ ಹಾಕಿ ರೇಖಿಯನ್ನ ಮಾಡ್ಬೇಕಾಗುತ್ತೆ. ಹಿಪ್ನೋಟೈಸ್ ಅಲ್ಲಿ ಅದಲ್ಲಿ ಬೇರೆ ಬೇರೆ ತರ ಹಿಪ್ನೋಟೈಸಸ್ ಇರುತ್ತೆ. ಆ ಹಿಪ್ನೋಟೈಸ್ ಅಲ್ಲಿ ಕರ್ಮ ಕ್ಲೆನ್ಸಿಂಗ್ ಅನ್ನೋ ಒಂದು ಹಿಪ್ನೋಟೈಸ್ ಅನ್ನ ಮಾಡ್ಬೇಕಾಗತ್ತೆ. ಅದ್ರಲ್ಲಿ ಈ ಕರ್ಮಗಳನ್ನ ನಾವು ಕ್ಲಿಯರ್ ಮಾಡ್ಬೋದು. ಅದು ಮನೆಗೆ ಅಂತ ಕರ್ಮಗಳಿದೆ, ಅದು ಅವ್ರಿಗೆ ಮೈಂಡ್ ಬಂದ್ಬಿಟ್ಟಿದೆ, ಒಂದು ಅವರು ನಂಬಿಕೆನೋ ಮೂಢನಂಬಿಕೆನೋ ಅಥವಾ ಅವ್ರ ಅಬ್ಸರ್ವ್ ಮಾಡ್ಕೋ ಸೆಕೆಂಡ್ರಿ ಅದು ಆ ಮೈಂಡ್ ಇಂದ ಅವ್ನ ಆಚೆ ಕರ್ಕೊಂಡ್ ಬರ್ಬೇಕು. ಅದಕ್ಕೆ ಏನ್ ಬೇಕೋ ಅದನ್ನ ನಾವು ಮಾಡ್ಕೊಂತೀವಿ.
ಈಗ ಒಂದ್ ಕಡೆ ಒಂಥರ ಒದ್ದಾಟ ಇದು. ಒಂದು ನೀವು ಹೇಳ್ದಾಗೆ ಇದೆಲ್ಲ ನಮ್ಮ ಮೈಂಡ್ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಆ ರೀತಿ ಎಲ್ಲದೂ ಕೇಳ್ತಾ ಹೋಗುತ್ತೆ. ಇನ್ನೊಂದ್ ಕಡೆಗೆ ಏನ್ ಹೇಳ್ತಾ ಇದ್ರ ಅಂದ್ರೆ ನಿಜ ಇದೆಲ್ಲ ಮಾಟ ಮಂತ್ರ ನಿಜ ಇದೆ, ದೇವ್ರು ಮತ್ತೆ ದೆವ್ವ ಎರಡು ಇರೋದ್ ನಿಜ ಅಂತ ಹೇಳಿ. ಇದೆರಡರ ಮಧ್ಯೆ ತಿಕ್ಕಾಟ ಇದ್ದಾಗ ಜನರು ಯಾವ ರೀತಿ ಒಂದು ಸ್ಟೇಬಲ್ ಆಗಿ ಬರ್ಬೇಕು ಅಂತ ಹೇಳಿ, ಅಂದ್ರೆ ಮೆಡಿಟೇಷನ್ ಏನಾದ್ರು ಮಾಡ್ಬೇಕಾ ಅಥವಾ ರೇಖಿಯಲ್ಲೇ ಇದನ್ನೆಲ್ಲ ಹೇಳ್ಕೊಡ್ತೀರಾ ಹೇಗೆ? ಮೇಡಮ್ ಇಲ್ಲಿ ನಾವು ಹಿಪ್ನೋಟೈಸ್ ಮಾಡಿದಾಗ ಈಗ ಕೆಲವ್ರು ಏನಂತಂದ್ರೆ ನಮ್ಮ ಅತ್ತೆ ಪ್ರೇತಾತ್ಮನೇ ಇರೋದು, ಬೇರೆ ಯಾವ್ದು ಇಲ್ಲ, ನಮ್ಮ ಅತ್ತೆ ಸತ್ತಾಗಿಂದಾನೇ ಹಿಂಗಿರೋದು ಅಂತ ಬಂದವ್ರಿಗೆ ಯಾವ ಪ್ರೇತಾತ್ಮ ಇಲ್ದಿರೋದನ್ನು ನೋಡಿದ್ದಾರೆ. ನನಗೆ ಯಾವ ಪ್ರೇತಾತ್ಮನಿಲ್ಲವೋ ಅಂತ ಬಂದಿರೋರಿಗೆ ಪ್ರೇತಾತ್ಮ ಇರೋದನ್ನು ನೋಡ್ಕೊಂಡಿದ್ದಾರೆ. ಇದು ಹಿಪ್ನೋಟೈಸ್ ಅಂತ ಆದಾಗ ಅಲ್ಲಿ ಏನಿರುತ್ತೆ ರಿಯಾಲಿಟಿ ಅದೇ ಕಾಣುತ್ತೆ. ಒಂದು ಟೈಪ್ ಆಫ್ ಹಿಪ್ನೋಟೈಸ್ ಅಲ್ಲಿ. ಇನ್ನೊಂದು ಟೈಪ್ ಆಫ್ ಹಿಪ್ನೋಟೈಸ್ ಅಂತ ಹೇಳಿದಾಗ ಫಿಕ್ಸು, ನನಗೆ ಇಂಥದೇ ಇದೆ, ನನಗೆ ಇದೇ ಇದೆ, ನಮ್ಮ ಅತ್ತೆನೆ, ಬೇರೆ ಇನ್ಯಾರು ಇಲ್ಲ, ನಾನು ಬದುಕಿದಾಗ ನಮ್ಮ ಅತ್ತೆ ನಾನು ನೋಡಿದ್ರೆ ಆಗ್ತಾ ಇಲ್ಲ, ನಮ್ಮ ಅತ್ತೆನೇ ಅದು ಅಂತ ಇರುತ್ತೆ. ಹಾಗೆ ಆಗ್ಲಿ ಬಿಡಿ, ಅವ್ರ ಅತ್ತೆನೇ ಆಚೆ ಕಳ್ಸೋಣ ಬಿಡಿ. ಹೌದು, ಈಗ ನಮ್ಮಲ್ಲ ಅತ್ತೆ ಇದೆ ಅಂತ ಫಿಕ್ಸ್ ಆಗಿ ಅತ್ತೆನೇ ಆಚೆ ಕಳ್ಸೋಣ, ಅಲ್ಲಿ ಕ್ಲಿಯರಾ? ಈಗ ಆ ವ್ಯಕ್ತಿ ಅವಳ ಪ್ರೇತಾತ್ಮ ಇದೆಯೋ, ಅವಳನ್ನು ಮೂಢನಂಬಿಕೆ ಏನೋ ಅಥವಾ ಅವರದ ಇನ್ನೇನೋ ಅವ್ರಂತ ನಂಬಿದಾರ, ನನ್ನಲ್ಲಿ ನಮ್ಮ ಅತ್ತೆನಿದಾರ ಅಂತ ನಂಬಿದಾರ, ಅದನ್ನ ನಾವು ಆಚೆ ಕಳಿಸ್ತೀವ, ಅವ್ರು ಸರಿ ಹೋಗ್ತಾರ? ಈಗ ಆಪ್ತ ಮಿತ್ರದಲ್ಲಿ ಹೇಗೆ ನಾಗವಲ್ಲಿ ಪ್ರೇತಾತ್ಮವನ್ನ ಹೇಗೆ ಒಂದು ಅದನ್ನ ಡಮ್ಮಿ ಮಾಡಿ ಸುಟ್ಟಾಕಿ ಅವಳ ಮೈಂಡ್ ಇಂದ ಅದನ್ನ ಹೊರಗಡೆ ತಕೊಂಡ್ಬಂದ್ರು, ನಾವು ಅದೇ ತರ ಮಾಡೋಣ ಬಿಡಿ. ಆಯ್ತು, ನಿನ್ನಲ್ಲಿ ನಿನ್ನ ಅತ್ತೆ ಪ್ರೇತಾತ್ಮನೇ ಇದೆ, ಅದನ್ನೇ ನಾವು ಆಚೆ ಕಳಿಸಿದೀವಿ, ಇನ್ನು ನೆಮ್ಮದಿ ಆಗಿರು. ಈ ರೀತಿ ಸಹ ಎಷ್ಟೋ ಟ್ರೀಟ್ಮೆಂಟ್ ಅಲ್ಲಿ ಈ ರೀತಿನೂ ಸಹ ಆಗುತ್ತೆ. ಸೊ ಇಷ್ಟು ಸುದೀರ್ಘಗಳ ಕಾಲ ಅಂದ್ರೆ 15 ವರ್ಷ ಮೇಡಮ್ ನಿಮ್ದು ಈ ಒಂದು ಪ್ರಯಾಣದಲ್ಲಿ ರೇಖಿ ಮತ್ತೆ ಹಿಪ್ನೋಟಿಸಮ್ ಅಲ್ಲಿ ಎಷ್ಟು ಖುಷಿ ಇದೆ ಮತ್ತೆ ಎಷ್ಟು ನೆಮ್ಮದಿ ಇದೆ ನೀವು ಈ ಒಂದು ದಾರಿಯನ್ನ ಆಯ್ಕೆ ಮಾಡ್ಕೊಂಡಿರೋದು? ನನಗಂತೂ ತುಂಬಾ ನೆಮ್ಮದಿ ಇದೆ ಮೇಡಮ್. ಆದ್ರೆ ಕೆಲವರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ, ಈಗ ನಾವು ಕೊಡ್ತಾರೆ ಟ್ರೀಟ್ಮೆಂಟ್ ಅನ್ನ ಕೆಲವರು, ಯಾಕೆಂದ್ರೆ ಈಗ ನಾವು ಒಂದೇ ದಿನದಲ್ಲಿ ಮಾಡ್ತಾ ಇದೀವಿ, ಮತ್ತೆ ಸಮಸ್ಯೆಗಳನ್ನ ನಾವು ಕ್ಲಿಯರ್ ಮಾಡೋದ್ರಿಂದ ತುಂಬಾ ಜನ ಕೆಲವ್ರಿಗೆ ಇಷ್ಟ ಇಲ್ಲ, ಯಾಕಂದ್ರೆ ಲಾಂಗ್ ಟೈಮ್ ಮಾಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಅದು ತುಂಬಾ ನಂಗೆ ಅದು ಅಪ್ಸೆಟ್ ಮಾಡ್ತಾ ಇದಾರೆ, ಏನೇನೋ ಕಮೆಂಟ್ಸ್ ಅದ್ರಲ್ಲಿ ಸ್ವಲ್ಪ ಇದೆ. ಬಟ್ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ. ನನ್ಗೆ ದಿನಕ್ಕೆ 100 ಫೋನ್ ಬಂದು ನಾನು ತಗೊಳೋದು ಇಬ್ಬರನ್ನೇ, ದಿನಕ್ಕೆ 10 ಫೋನ್ ಬಂದು ತಗೊಳೋದು ಇಬ್ಬರನ್ನೇ. ಹಾಗಿರುವಾಗ ನಾನ್ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಬಟ್ ನಮ್ಮಲ್ಲಿರುವಂತಹ ಅನುಭವಗಳನ್ನ ಜನರನ್ನ ಎಚ್ಚರಿಸಬೇಕು. ಇಂಥ ಪ್ರಾಬ್ಲಮ್ಸ್ ಎಲ್ಲ ಇದೆ, ನೋಡ್ಕೊಳ್ಳಿ, ಎಚ್ಚರವಾಗಿರಿ ಅಂತ ಜನಕ್ಕೆ ಹೇಳ್ಬೇಕು. ಅದಕ್ಕೆ ಮೀಡಿಯಾ ಮುಂದೆ ಬಂದು ನಾನು ಮಾತಾಡ್ತಾ ಇದ್ದೀನಿ. ಸೋ ನೈಸ್ ಮ್ಯಾಮ್, ನಿಜವಾಗ್ಲೂ ತುಂಬಾ ಒಂದು ವೆಲ್ ಸೆಡ್ ಆಗಿ ಹೇಳ್ತಾ ಇದ್ದೀರಾ. ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಕೂಡ ಬಹಳ ಅರ್ಥಪೂರ್ಣವಾಗಿದೆ. ಅಂದ್ರೆ ಸಾಮಾನ್ಯ ಜನರಿಗೂ ಕೂಡ ಇದು ಈ ತರ ಹೀಗಲ್ಲ, ಇದು ನಾವು ಅರ್ಥ ಮಾಡ್ಕೊಂಡ್ರೆ ಹೇಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಕ್ಲಿಯರ್ ಮಾಡ್ಬೋದು ಈ ಒಂದು ರೇಖಿ ಮತ್ತೆ ಹಿಪ್ನೋಟಿಸಮ್ ಮಾಡೋದ್ರ ಮುಖಾಂತರ ಅಂತ ತಿಳಿಸ್ಕೊಡ್ತಾ ಇದ್ದೀರಾ. ಧನ್ಯವಾದ ನಿಮ್ಗೆ. ನಮಸ್ಕಾರ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಜೊತೆಗೆ ಯಾವ ರೀತಿ ಮೇಡಮ್ ಅವರು ಪ್ರತಿಯೊಂದು ವಿಚಾರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ರು ಕೂಡ ಬಹಳ ಎಂತ ಅರ್ಥ ಆಗದೆ ಇದ್ದರೂ ಕೂಡ ನೀವು ಅರ್ಥ ಮಾಡ್ಕೊಳ್ಬಹುದು. ಈ ಒಂದು ರೇಖಿ ಮತ್ತೆ ಹಿಪ್ನೋಟಿಸಮ್ ಮೂಲಕ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಬುಡ ಸಮೇತ ಕಿತ್ ಹಾಕಿ ನಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯನ್ನ ಕಾಣ್ಬೋದು, ಹೊಸ ಚೈತನ್ಯವನ್ನ ಉಂಟು ಮಾಡುತ್ತೆ. ಒಂದು ನಾವೆಲ್ಲರೂ ತಿಳ್ಕೊಬೇಕಾಗಿರೋದು, ಮೈದಾನದಲ್ಲಿ ನಾವು ಸೋತ್ರೆ ಮತ್ತೆ ಗೆಲ್ಬೋದು, ಆದ್ರೆ ಮನಸ್ಸಿಂದ ಸೋತ್ರೆ ಯಾವತ್ತೂ ಕೂಡ ಗೆಲ್ಲೋದಕ್ಕಾಗಲ್ಲ. ಹಾಗಾಗಿ ನಮ್ಮ ಮನಸ್ಸು ಮತ್ತೆ ಮೈಂಡ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕಾದ್ರೆ ಪ್ರತಿಯೊಬ್ರು ಕೂಡ ರೇಖಿಯನ್ನ ಕಲೀರಿ. ಸೊ ರೇಖಿ ಕಲಿಬೇಕಾದ್ರೆ ಏನ್ ಮಾಡ್ಬೇಕು? ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಮೇಡಮ್ ಅವರ ನಂಬರ್ಗೆ ಕಾಲ್ ಮಾಡಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆ ಇರ್ಬೋದು, ನಿಮ್ಮ ಸಮಸ್ಯೆಗೂ ಕೂಡ ಆ ರೇಖಿ ಮುಖಾಂತರ ಒಂದು ಚಿಕಿತ್ಸೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.